ನೀವೆಲ್ರಿಗೂ ಗೊತ್ತಿರೋಗೆ ಈ ಒಂದು ಸೀಸನ್ನು ನಮ್ಮ ಬೆಂಗಳೂರು ಬುಲ್ಸಲ್ಲಿ ಯಾವುದು ಸ್ಟ್ರಾಂಗೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಡಿಫೆನ್ಸ್ ಅಂತ ಕಣ್ಣು ಮುಚ್ಕೊಂಡು ಹೇಳ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಈ ಒಂದು ಸೀಸನಲ್ಲಿ ನಮ್ಮ ಬೆಂಗಳೂರು ಬುಲ್ಸಲ್ಲಿ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಂತ ಅಷ್ಟೊಂದೇನು ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿದೆ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಬಿಕಾಸ್ ಎಲ್ಲರೂ ಯಂಗ್ ಪ್ಲೇಯರ್ಸ್ ಇರೋದ್ರಿಂದ ಅವರು ಈ ಒಂದು ಸೀಸನ್ನು ಟ್ರೈನಿಂಗ್ನ ಮಾಡಿ ಪ್ರಾಪರಾಗಿ ವರ್ಕೌಟ್ನ ಮಾಡಿ ಅವರು ಈ ಒಂದು ಸೀಸನಲ್ಲಿ ಪರ್ಫಾರ್ಮೆನ್ಸ್ನ ಮಾಡಿ ಅವರು ಸೂಪರ್ ಸ್ಟಾರ್ ಆಗ್ತಾರೆ ಅಂತ ಹೇಳ್ಬಿಟ್ಟು BC ರಮೇಶ್ ಅವರು ಯಂಗ್ ಪ್ಲೇಯರ್ಸ್ ಮೇಲೆ ಟಾರ್ಗೆಟ್ನ ಮಾಡಿ ಈ ಒಂದು ಸೀಸನ್ನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸ್ಕ್ವಾಡ್ನ ಮಾಡಿದ್ದಾರೆ. ಬಟ್ ಈ ಒಂದು ಸೀಸನ್ನು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ದೊಡ್ಡ ಆಘಾತ ಆಗಿದೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಒಬ್ಬ ಸ್ಟಾರ್ ಆಟಗಾರ ಅಂತಲೇ ಹೇಳ್ಬೋದು. ಇವರು ಡೊಮೆಸ್ಟಿಕಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದವರು. ಅದಕ್ಕೋಸ್ಕರ BC ರಮೇಶ್ ಅವರು NYPಯಲ್ಲಿ ಈ ಒಂದು ಸೀಸನ್ ಇವ್ರನ್ನ ಕರ್ಕೊಂಡ್ಬಂದಿದ್ರು, ಬೆಂಗಳೂರು ಬುಲ್ಸ್ಗೆ ಸೈನ್ ಕೂಡ ಮಾಡಿಸಿದ್ರು. ಬಟ್ ಇವರಿಗೆ ಇಂಜುರಿ ಆಗಿ ತಂಡದಿಂದ ಆಚೆ ಕೂಡ ಹೋಗಿದ್ದಾರೆ. BC ರಮೇಶ್ ಅವರು ಮಾಡಿದ ರಣತಂತ್ರ ಮಾಸ್ಟರ್ ಪ್ಲಾನ್ ಏನಾದರೂ ಉಲ್ಟಾ ಆಗುತ್ತಾ ಪಲ್ಟಾ ಆಗುತ್ತಾ ಅಂತ ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ. ಈ ಒಂದು ಸೀಸನ್ BC ರಮೇಶ್ ಅವರು ಬಿಫೋರ್ ಆಕ್ಷನ್ಗೂ ಮುಂಚೆ ಹೇಳ್ಕೊಂಡಿದ್ರು ನಾವು ಯಾವುದೇ ತರ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಗೆ ಹೋಗಲ್ಲ ಅಂತ. ಸೊ ಅದೇ ತರ ಮಾತು ಕೊಟ್ಟಿದ್ಮೇಲೆ ಈ ಒಬ್ಬ ಮನುಷ್ಯ ಒಂದು ಸ್ಕ್ವಾಡ್ನೇ ಮಾಡಿದ್ರೆ. ಬಟ್ ಇವ್ರದ್ದು ಮಾಸ್ಟರ್ ಪ್ಲಾನ್ ಯಾವ ಥರ ಆಗಿತ್ತು ಅಂತ ಹೇಳಿದ್ರೆ ಎಲ್ಲ ಯಂಗ್ ಪ್ಲೇಯರ್ಸ್ಗಳನ್ನ ತಗೊಂಡು ಅವ್ರನ್ನ ಸ್ಟಾರ್ ಪ್ಲೇಯರ್ಸ್ ಆಗಿ ಮಾಡಿ ಬೆಂಗಳೂರು ಬುಲ್ಸ್ನ ಚಾಂಪಿಯನ್ಸ್ ಮಾಡೋದಂತ. ಅವರು ತುಂಬ ಇಂಟರ್ವ್ಯೂಲಿ ಹೇಳ್ಕೊಂಡಿರೋದು ಇಷ್ಟೇ, ನಮಗೆ ಯಾವುದೇ ಥರ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸು ಬೇಡ, ನಮಗೆ ಯಂಗ್ ಪ್ಲೇಯರ್ಸ್ನ ತಗೊಂಡು ನಾವು ಅವರಲ್ಲಿರೋ ಒಂದು ಟ್ಯಾಲೆಂಟ್ನ ಆಚೆ ತೆಗೆದು ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ನ ಮಾಡಿ ಅವ್ರನ್ನ ಸ್ಟಾರ್ ಪ್ಲೇಯರ್ಸ್ನ ಮಾಡಿ ಈ ಬುಲ್ಸ್ನ ಚಾಂಪಿಯನ್ಸ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಬಿಕಾಸ್ ನಿಮ್ಗೆ ಗೊತ್ತು, ಎಲ್ಲರೂ ಕೂಡ ಯಂಗ್ ಪ್ಲೇಯರ್ ಆಗಿದ್ದಾಗಲೇ ಅವ್ರದ್ದೊಂದು ಪರ್ಫಾರ್ಮೆನ್ಸ್ ಕೂಡ ಆಚೆ ಬರೋದು, ಅವಾಗ ಟೀಮ್ ಕೂಡ ಹೆಲ್ಪ್ ಆಗೋದು ಅಂತ. 18 ರಿಂದ 24 ವರ್ಷ ಒಳಗೆ ಯಾರು ಸಕ್ಕತ್ತಾಗಿ ಆಡ್ತಾರೆ ಅಂತ BC ರಮೇಶ್ ಅವರು ಒಂದು ಊಹೆ ಇಟ್ಕೊಂಡಿದ್ದಾರೆ. ಅದು ಕೂಡ 100% ಸತ್ಯ. ಬಿಕಾಸ್ ಪವನ್ ಶರಾವತ್, ಪ್ರದೀಪ್ ನರ್ವಾಲ್, ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಅವರು ಅದೇ ಕೆಲಸನ ಮಾಡಿದ್ದು. ಇದು BC ರಮೇಶ್ ಅವ್ರದ್ದು ಒಂದು ಮಾಸ್ಟರ್ ಪ್ಲಾನ್ ಆಗಿತ್ತು. ಬಟ್ ಈ ಒಂದು ಸೀಸನ್ನು ಪರಾಟಿ ಶ್ರೀ ಶಿವ ತೇಜಸ್ ಅಂತ ಈ ಒಬ್ಬ ಪ್ಲೇಯರ್ನ ನಮ್ಮ ಬೆಂಗಳೂರು ಬುಲ್ಸ್ BC ರಮೇಶ್ ಅವರು ಕರ್ಕೊಬಂದು ಸೈನ್ ಮಾಡಿಸಿದ್ರು. ಇವರು ಲೆಫ್ಟ್ ರೈಡರು. ಬಿಕಾಸ್ ನಿಮ್ಗೆ ಗೊತ್ತು, ರೈಡರು ಈ ಒಂದು ಸೀಸನ್ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಅಷ್ಟೊಂದೇನು ಇಲ್ಲ ಅಂತ. ಸೊ ಈ ಒಬ್ಬ ಪ್ಲೇಯರ್ಗೆ ಇವಾಗ ರೈಟು ಶೋಲ್ಡರು ಇಂಜುರಿ ಆಗಿದೆ ಪ್ರಾಕ್ಟೀಸ್ ಮೇಲೆ ಅಂತ ಹೇಳ್ಬಿಟ್ಟು ಇವರು ಬೆಂಗಳೂರು ಬುಲ್ಸ್ ತಂಡದಿಂದ ಆಚೆ ಹೋಗ್ತಾರೆ. ಇವರ ರಿಪ್ಲೇಸ್ಮೆಂಟ್ ಆಗಿ ನಿಮ್ಮ ಪ್ರಕಾರ ಯಾರನ್ನ ತಗೋಬರ್ಬೋದು ಅಂತ ಕಾಮೆಂಟ್ ಮಾಡಿ. ಬಟ್ ಇವರು ಡೊಮೆಸ್ಟಿಕಲ್ಲಿ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದರು. ಅವರ ಹತ್ರದಿಂದ ನೋಡಿಬಿಟ್ಟು BC ರಮೇಶ್ ಅವರು ಈ ಒಂದು ಸೀಸನ್ ಇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಕರ್ಕೊಬಂದಿದ್ರು. ಬಟ್ ಇವ್ರಿಗೆ ಅನ್ಫಾರ್ಚುನೇಟ್ಲಿ ಸೀಸನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇವ್ರಿಗೆ ಇಂಜುರಿ ಆಗಿದೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡದಿಂದ ಆಚೆ ಹೋಗಿದ್ದಾರೆ. ನಿಮ್ಮ ಪ್ರಕಾರ ಇವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ಯಾರನ್ನ ತರಬೇಕು? ಬಿಕಾಸ್ ಈ ಒಂದು ಸೀಸನ್ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ನ ಫಿಲ್ ಮಾಡಬೇಕಾಗಿರೋದು ರೈಡರ್ಸ್ಗಳು. ಯಂಗ್ ಪ್ಲೇಯರ್ಸ್ ಆಗಿರೋದ್ರಿಂದ ಈ ಒಂದು ಸೀಸನ್ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಬರಲೇಬೇಕು. ಇವ್ರನ್ನ ಬದಲು ಯಾರಾದರೂ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ನ ತಗೋಬರ್ಬೇಕಾ, ಇಲ್ಲ ಇದೇ ಥರ ಯಂಗ್ ಪ್ಲೇಯರ್ನ ತಗೋಬರ್ಬೇಕಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.